ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಶನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಬಸವ ಜಯಂತಿಯ ಹಾಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಡಿಯೋದಲ್ಲಿ ನಾವು PSTRನ 2015ರ ಪ್ರಶ್ನೆ ಪತ್ರಿಕೆಯಲ್ಲಿನ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ 15 ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇಲ್ಲಿ ನಾನು ಕೇವಲ ಪ್ರಶ್ನೆ ಉತ್ತರ ಅಷ್ಟೇ ಹೇಳ್ತಾ ಇಲ್ಲ, ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಯನ್ನು ಕೂಡ ಇಲ್ಲಿ ನೀಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮುಂದೆ ಬರುವಂತಹ ಎಲ್ಲ ಪರೀಕ್ಷೆಗಳಿಗೂ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗುತ್ತೆ ಅನ್ನೋ ಭರವಸೆ ನನ್ನದು. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಯೂಟ್ಯೂಬ್ನ ನೋಟಿಫಿಕೇಷನ್ನಲ್ಲಿ ಬರುತ್ತೆ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ, ಕ್ಲೈಂಬಿಂಗ್ ದಿ ಲಿಮಿಟ್ಲೆಸ್ ಲ್ಯಾಂಡರ್ ಎ ಲೈಫ್ ಇನ್ ಕೆಮಿಸ್ಟ್ರಿ. ಈ ಪುಸ್ತಕವು ಯಾರ ಆತ್ಮಕಥೆಯಾಗಿದೆ? ಆಯ್ಕೆಗಳು ಹೀಗಿವೆ: ಅಬ್ದುಲ್ ಕಲಾಂ, CN ರಾಮಚಂದ್ರ ರಾವ್, C ಮಾಧವನ್ ನಾಯರ್, D ವಿಕ್ರಮ್ ಸಾರಾಭಾಯ್. ಉತ್ತರ CN ರಾಮಚಂದ್ರ ರಾವ್. ಇವರನ್ನ CNR ರಾವ್ ಅಂತ ಕೂಡ ಕರಿತಾ ಹೋಗ್ತೀವಿ. ವಿವರಣೆ ನೋಡೋಣ. ಅಬ್ದುಲ್ ಕಲಾಂ ಇವರ ಪ್ರಸಿದ್ಧ ಆತ್ಮಕಥೆ ವಿಂಗ್ಸ್ ಆಫ್ ಫೈರ್. ಇವರು ಭಾರತದ ಮಿಸೈಲ್ ಮ್ಯಾನ್ ಎಂದು ಖ್ಯಾತರಾದವರು. CNR ರಾವ್ ಇವರು ಪ್ರಖ್ಯಾತ ರಸಾಯನಶಾಸ್ತ್ರಜ್ಞ. ಕ್ಲೈಂಬಿಂಗ್ ದ ಲಿಮಿಟ್ಲೆಸ್ ಲ್ಯಾಡರ್ ಇವರ ಜೀವನ ಚರಿತ್ರೆಯಾಗಿದೆ. ಇನ್ನು ಮಾಧವನ್ ನಾಯರ್ ಇವರು ಇಸ್ರೋ ಮಾಜಿ ಅಧ್ಯಕ್ಷರು. ಇವರ ಆತ್ಮಕಥೆ ಅಗ್ನಿ ಪರೀಕ್ಷೆಗಳು. ವಿಕ್ರಮ್ ಸಾರಾಭಾಯಿ ಇವರನ್ನು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕೂಡ ಕರೆಯಲಾಗುತ್ತದೆ. ಎರಡನೇ ಪ್ರಶ್ನೆ, ಪೋಲಿಯೋ ಲಸಿಕೆಯನ್ನ ಕಂಡುಹಿಡಿದವರು. ಆಯ್ಕೆಗಳು ಹೀಗಿವೆ: ವಾಟ್ಸನ್ ಮತ್ತು ಕ್ರಿಕ್, ಜೋನಸ್ ಸಾಕ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಲೂಯಿ ಪ್ಯಾಸ್ಚರ್. ಉತ್ತರ ಜೋನಾಸ್ ಸಾಕ್. ವಿವರಣೆ ಹೀಗಿದೆ: ಲೂಯಿಸ್ ಪ್ಯಾಸ್ಚರ್ ಇವರು ರೇಬಿಸ್ ಲಸಿಕೆಯನ್ನ ಕಂಡುಹಿಡಿದರು ಮತ್ತು ಪಾಶ್ಚರೀಕರಣ ಪ್ರಕ್ರಿಯೆಯನ್ನ ಪರಿಚಯಿಸಿದವರು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಇವರು ಪ್ರಪಂಚದ ಮೊದಲ ಆಂಟಿಬಯೋಟಿಕ್ ಆದ ಪೆನಿಸಿಲಿನ್ ಅನ್ನ ಕಂಡುಹಿಡಿದವರು. ಇನ್ನು ಜೋನಾಸ್ ಸಾಕ್ ಇವರು ಪೋಲಿಯೋ ಲಸಿಕೆಯನ್ನ ಕಂಡುಹಿಡಿದಂತಹ ವಿಜ್ಞಾನಿಯಾಗಿದ್ದಾರೆ. ನಮ್ಮ ಪ್ರಶ್ನೆನೂ ಇದೇ ಆಗಿದೆ, ಪೋಲಿಯೋ ಲಸಿಕೆಯನ್ನ ಕಂಡುಹಿಡಿದವರು ಯಾರು? ಜೋನಾಸ್ ಸಾಕ್. ಇನ್ನು ಆಪ್ಷನ್ ಅಲ್ಲಿರುವಂತಹ ವ್ಯಾಟ್ಸನ್ ಮತ್ತು ಕ್ರಿಕ್ ಇವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ DNA ಒಂದು ದ್ವಿಪದರ ಸುರುಳಿಯನ್ನ ಕಂಡುಹಿಡಿದಂತಹ ವಿಜ್ಞಾನಿಗಳಾಗಿದ್ದಾರೆ. ಇದಿಷ್ಟು ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆಗೆ ಹೋಗೋಣ. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿದಾಗ ದಿಕ್ಕನ್ನ ಬದಲಾಯಿಸುತ್ತದೆ. ಈ ವಿದ್ಯಮಾನವೇ ಡ್ಯಾಶ್. ಆಯ್ಕೆಗಳು ಹೀಗಿವೆ: ಬೆಳಕಿನ ಪ್ರತಿಫಲನ, ಸಾರಿಯಲ್ಲಿ ಬೆಳಗಿನಾಗಿದೆ. ಎರಡನೇದು ಬೆಳಕಿನ ಚದುರುವಿಕೆ. ಮೂರನೇದು ಬೆಳಕಿನ ವಕ್ರೀಭವನ. ನಾಲ್ಕನೇದು ಬೆಳಕಿನ ಧ್ರುವೀಕರಣ. ಉತ್ತರ ಬಂದು ಬೆಳಕಿನ ವಕ್ರೀಭವನ. ವಿವರಣೆ ಹೀಗಿದೆ: ಬೆಳಕಿನ ವಕ್ರೀಭವನ ಬೆಳಕು ಗಾಳಿಯಿಂದ ಗಾಜಿನಂತಹ ಒಂದು ಸಾಂದ್ರತೆಯ ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿ ಅದರ ವೇಗ ಬದಲಾಗಿ ಬಾಗುತ್ತದೆ. ಇದನ್ನ ವಕ್ರೀಭವನ ಎನ್ನಲಾಗುತ್ತದೆ. ಇನ್ನು ಬೆಳಕಿನ ಪ್ರತಿಫಲನ. ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದು ಮರಳಿ ಬರುವುದಕ್ಕೆ ಪ್ರತಿಫಲನ ಎನ್ನಲಾಗುತ್ತದೆ. ಉದಾಹರಣೆಗೆ ಕನ್ನಡಿ. ಬೆಳಕಿನ ಚದುರುವಿಕೆ. ಸೂರ್ಯನ ಬೆಳಕು ವಾತಾವರಣದ ಧೂಳಿನ ಕಣಗಳ ಮೂಲಕ ಹಾದು ಹೋಗುವಾಗ ಹರಡುವುದಕ್ಕೆ ಚದುರುವಿಕೆ ಎನ್ನುತ್ತಾರೆ. ಉದಾಹರಣೆಗೆ ಆಕಾಶ ನೀಲಿಯಾಗಿ ಕಾಣುವುದು. ಇನ್ನು ಬೆಳಕಿನ ಧ್ರುವೀಕರಣ, ಪೋಲಾರೈಸೇಷನ್. ಬೆಳಕಿನ ಕಂಪನಗಳನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸೀಮಿತಗೊಳಿಸುವ ಪ್ರಕ್ರಿಯೆಗೆ ಬೆಳಕಿನ ಧ್ರುವೀಕರಣ ಎನ್ನುತ್ತಾರೆ. ಇದಿಷ್ಟು ಮೂರನೇ ಪ್ರಶ್ನೆಗೆ ಇರುವಂತಹ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ. ಆಯ್ಕೆಗಳು ಹೀಗಿವೆ: ಮೈಟೊಕಾಂಡ್ರಿಯಾ, ಲೈಬೋಸೋಮ್, ರೈಬೋಸೋಮ್, ಕೋಶ ಕೇಂದ್ರ. ಉತ್ತರ ಮೈಟೊಕಾಂಡ್ರಿಯಾ.
ವಿವರಣೆ ಹೀಗಿದೆ. ಮೈಟೊಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರವಾಗಿದೆ. ಮತ್ತು ಮೈಟೊಕಾಂಡ್ರಿಯಾವು ಸೆಲ್ಯುಲರ್ ಉಸಿರಾಟದ ಮೂಲಕ ಆಹಾರದಿಂದ ಶಕ್ತಿಯನ್ನು ಅಥವಾ ಗ್ಲೂಕೋಸನ್ನು ಉತ್ಪಾದಿಸುತ್ತದೆ. ಈ ಶಕ್ತಿಯನ್ನು ಇದು ATP ರೂಪದಲ್ಲಿ ಸಂಗ್ರಹಿಸುತ್ತೆ. ATP ಎಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ. ಓಕೆನಾ. ನೆಕ್ಸ್ಟ್ ಲೈಸೋಸೋಮ್. ಇವುಗಳನ್ನು ಜೀವಕೋಶದ ಆತ್ಮಹತ್ಯಾ ಸಂಚಿಗಳು ಅಂತ ಕೂಡ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಇವು ಹಾನಿಗೊಳಗಾದಂತಹ ಜೀವಕೋಶಗಳನ್ನು ಜೀರ್ಣಿಸಿಕೊಳ್ಳುತ್ತವೆ. ಓಕೆನಾ. ನೆಕ್ಸ್ಟು ರೈಬೋಸೋಮ್. ಇವುಗಳನ್ನು ಪ್ರೋಟೀನ್ ಕಾರ್ಖಾನೆಗಳು ಎಂದು ಕರೆಯುತ್ತಾರೆ. ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಇದು ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಇದನ್ನು ಜೀವಕೋಶದ ಮೆದುಳು ಅಂತ ಕೂಡ ಕರಿತೀವಿ. ಮುಂದಿನ ಪ್ರಶ್ನೆ. ಈ ವಿಡಿಯೋದಲ್ಲಿರುವಂತಹ ಅಡಚಣೆಗಾಗಿ ಕ್ಷಮೆ ಇರಲಿ. ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ನನಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಅದರಿಂದ ತೊಂದರೆ ಆದರೆ ಕ್ಷಮೆ ಇರಲಿ. 5ನೇ ಪ್ರಶ್ನೆ. ವಿಶ್ವಸಂಸ್ಥೆಯು ಸ್ಥಾಪನೆಯಾದ ವರ್ಷ. ಆಯ್ಕೆಗಳು 1919, 1956, 1957, 1945. ಉತ್ತರ 1945. ವಿಶ್ವಸಂಸ್ಥೆ ಸ್ಥಾಪನೆಯಾದಂತಹ ದಿನ ಅಕ್ಟೋಬರ್ 24, 1945. ಇದರ ಪ್ರಧಾನ ಕಚೇರಿ USAನ ನ್ಯೂಯಾರ್ಕ್ನಲ್ಲಿದೆ. ಸದಸ್ಯ ರಾಷ್ಟ್ರಗಳು ಒಟ್ಟು 193. ಇದರ ಧ್ಯೇಯ ಬಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ, ಮಾನವ ಹಕ್ಕುಗಳ ರಕ್ಷಣೆ, ಅಂತಾರಾಷ್ಟ್ರೀಯ ಕಾನೂನನ್ನು ಎತ್ತಿ ಹಿಡಿಯುವುದು ಈ ಒಂದು ವಿಶ್ವಸಂಸ್ಥೆಯ ಧ್ಯೇಯವಾಗಿದೆ. ಅಧಿಕೃತ ಭಾಷೆಗಳು ಅರೇಬಿಕ್, ಚೈನೀಸ್, ಇಂಗ್ಲಿಷ್, ಫ್ರೆಂಚ್, ರಷ್ಯನ್ ಮತ್ತು ಸ್ಪ್ಯಾನಿಷ್. ಪ್ರಸ್ತುತ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್. ಇದಿಷ್ಟು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತಹ ವಿವರಣೆಯಾಗಿತ್ತು. ಇಲ್ಲಿ ನಿಮಗೊಂದು ಪ್ರಶ್ನೆ. ವಿಶ್ವಸಂಸ್ಥೆಯಲ್ಲಿ ಶಾಶ್ವತ ಸದಸ್ಯತ್ವವನ್ನು ಹೊಂದಿರುವಂತಹ 5 ರಾಷ್ಟ್ರಗಳು ಯಾವುವು? ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಎಷ್ಟು ಜನರಿಗೆ ಉತ್ತರ ಗೊತ್ತಿದೆ ಎಂದು. 6ನೇ ಪ್ರಶ್ನೆ. ಸತಿ ಪದ್ಧತಿಯ ನಿರ್ಮೂಲನೆಯನ್ನು ಜಾರಿಗೆ ತಂದ ಭಾರತದ ಗವರ್ನರ್ ಜನರಲ್ ಯಾರು? ಆಯ್ಕೆಗಳು ಹೀಗಿವೆ. ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ವಾರ್ನ್ ಹೇಸ್ಟಿಂಗ್, ಲಾರ್ಡ್ ಕಾರ್ನ್ ವಾಲಿಸ್. ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಕ್. ವಿವರಣೆ. ಸತಿ ಪದ್ಧತಿ ನಿರ್ಮೂಲನೆಯು 19ನೇ ಶತಮಾನದ ಭಾರತೀಯ ಸಮಾಜದ ಸುಧಾರಣೆಯ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. 1829ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ನೇತೃತ್ವದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಸತತ ಪ್ರಯತ್ನದಿಂದ ಸತಿ ಸಹಗಮನ ಪದ್ಧತಿಯನ್ನು ಕಾನೂನುಬದ್ಧವಾಗಿ ನಿಷೇಧ ಮಾಡಿದರು. ಇನ್ನು ಲಾರ್ಡ್ ಕಾರ್ನ್ ವಾಲಿಸ್ ಬಗ್ಗೆ 1793ರಲ್ಲಿ ಬಂಗಾಳದಲ್ಲಿ ಶಾಶ್ವತ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದರು. ಭಾರತೀಯ ನಾಗರಿಕ ಸೇವೆಗಳ ಅಂದರೆ ಸಿವಿಲ್ ಸರ್ವೀಸ್ ಪಿತಾಮಹ ಎಂದು ಕರೆಯುತ್ತಾರೆ. ಯಾರನ್ನ? ಲಾರ್ಡ್ ಕಾರ್ನ್ ವಾಲಿಸನನ್ನು. ಇವರು ಟಿಪ್ಪು ಸುಲ್ತಾನನ ವಿರುದ್ಧ 3ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಮುನ್ನಡೆಸಿದರು. ಇನ್ನು ವಾರ್ನ್ ಹೇಸ್ಟಿಂಗ್. ಇವರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿದ್ದರು ಮತ್ತು ಬ್ರಿಟಿಷ್ ಆಡಳಿತದ ಅಡಿಪಾಯವನ್ನು ಬಲಪಡಿಸಿದರು. ದ್ವಂದ್ವ ಸರ್ಕಾರ ಪದ್ಧತಿ ಅಥವಾ ದ್ವಿಸರ್ಕಾರ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ ಅವರು ಏನು ಮಾಡಿರ್ತಾರೆ? ಜಾರಿಗೆ ತಂದಿರ್ತಾರೆ. ಆದರೆ ಈ ವಾರನ್ ಹೇಸ್ಟಿಂಗ್ ಅನ್ನೋನು ಈ ಪದ್ಧತಿಯನ್ನು ರದ್ದು ಮಾಡ್ತಾನೆ. ಯಾವಾಗ ಅಂತ ಹೇಳಿದ್ರೆ 1772ರಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ರದ್ದು ಮಾಡಿ ಕಂಪನಿಯ ನೇರ ಆಡಳಿತವನ್ನು ಜಾರಿಗೆ ತರ್ತಾನೆ. ಯಾರು? ವಾರ್ನ್ ಹೇಸ್ಟಿಂಗ್. ಇನ್ನು 1784ರಲ್ಲಿ ಸರ್ ವಿಲಿಯಂ ಜೋನ್ಸ್ ರವರು ಸ್ಥಾಪಿಸಿದಂತಹ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ಗೆ ಬೆಂಬಲವನ್ನು ನೀಡ್ತಾನೆ. ನೆಕ್ಸ್ಟು ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಸಾಮ್ರಾಜ್ಯಶಾಹಿ ನೀತಿಯನ್ನು ಅನುಸರಿಸಿದರು ಮತ್ತು ಬ್ರಿಟಿಷರನ್ನು ಭಾರತದ ಪರಮೋಚ್ಚ ಶಕ್ತಿಯನ್ನಾಗಿ ಮಾಡಿದರು. ಅಧೀನ ಮೈತ್ರಿ ಪದ್ಧತಿ ಅಥವಾ
ಸಹಾಯಕ ಸೈನ್ಯ ಪದ್ಧತಿ ಅಂತ ಕೇಳಿದಿರಲ್ವಾ, ಅದನ್ನ ಜಾರಿಗೆ ತಂದಂತವನು ಯಾರು ಅಂತ ಕೇಳಿದ್ರೆ ಲಾರ್ಡ್ ವೆಲ್ಲೆಸ್ಲಿ ಆಗಿರ್ತಾನೆ. ಸಬ್ಸಿಡಿಯರಿ ಅಲಯನ್ಸ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ. ಇದು ಇವರ ಅತ್ಯಂತ ಪ್ರಮುಖ ನೀತಿ. ಭಾರತೀಯ ರಾಜರು ತಮ್ಮ ರಾಜ್ಯದಲ್ಲಿ ಬ್ರಿಟಿಷ್ ಸೈನ್ಯವನ್ನ ಇಟ್ಟುಕೊಂಡು ಅದಕ್ಕೆ ವೆಚ್ಚ ಭರಿಸಬೇಕು, ಬದಲಾಗಿ ಬ್ರಿಟಿಷರು ರಕ್ಷಣೆ ನೀಡುತ್ತಾರೆ. ಇದು ಈ ನೀತಿಯ ಒಂದು ನಿಯಮ ಆಗಿರುತ್ತೆ. ಅಲ್ಲದೆ ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪು ಸುಲ್ತಾನನನ್ನ ಸೋಲಿಸಿ ಮೈಸೂರು ರಾಜ್ಯವನ್ನ ಬ್ರಿಟಿಷ್ ಅಧೀನಕ್ಕೆ ತಂದನು. ಇದಿಷ್ಟು ಲಾರ್ಡ್ ವೆಲ್ಲೆಸ್ಲಿ ಬಗ್ಗೆ. ಈ 4 ಒಂದು ಆಯ್ಕೆಗಳ ಬಗ್ಗೆ ನಾನಿಲ್ಲಿ ವಿವರಣೆಯನ್ನು ನೀಡಿದ್ದೀನಿ. ನೀವು ಕೂಡ ಹೀಗೇನೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡ್ತಾ ಇರಲಿ, ಅಲ್ಲಿ ನೀವು 4 ಆಯ್ಕೆಗಳ ಬಗ್ಗೆ ಏನ್ ಮಾಡಬೇಕು, ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಇದರಿಂದ ನಿಮ್ಮ ಮುಂದಿನ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. 7ನೇ ಪ್ರಶ್ನೆ, GMT ಇದರ ವಿಸ್ತೃತ ರೂಪ. ಆಯ್ಕೆಗಳು ಹೀಗಿವೆ: ಎ ಜಿಯೋಗ್ರಾಫಿಕಲ್ ಮೀಡಿಯನ್ ಟೈಮ್, ಬಿ ಜಿಯೋಗ್ರಾಫಿಕಲ್ ಮೀನ್ ಟೈಮ್, ಸಿ ಗ್ರೀನ್ವಿಚ್ ಮೀಡಿಯನ್ ಟೈಮ್, ಡಿ ಗ್ರೀನ್ವಿಚ್ ಮೀನ್ ಟೈಮ್. ಉತ್ತರ ಗ್ರೀನ್ವಿಚ್ ಮೀನ್ ಟೈಮ್. GMT ಇದರ ವಿಸ್ತೃತ ರೂಪ ಅಂದ್ರೆ ಏನು ಅಂತ ಕೇಳಿದ್ರೆ ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಹೇಳಬೇಕಾಗುತ್ತೆ. GMT ಎಂದರೆ ಗ್ರೀನ್ವಿಚ್ ಮೀನ್ ಟೈಮ್. ಇದು ಲಂಡನ್ನ ಗ್ರೀನ್ವಿಚ್ ನಗರದ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಯಾಗಿದೆ. 1884ರಲ್ಲಿ ಗ್ರೀನ್ವಿಚ್ ಅನ್ನ ಅಂತಾರಾಷ್ಟ್ರೀಯ ರೇಖಾಂಶದ ಆರಂಭಿಕ ಬಿಂದುವನ್ನಾಗಿ ಮತ್ತು ಪ್ರಪಂಚದಾದ್ಯಂತ ಇರುವ ಸಮಯದ ಮಾನದಂಡವಾಗಿ ಅಳವಡಿಸಲಾಯಿತು. GMT ಮತ್ತೆ IST ಅಂತ ಹೇಳಿದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. GMT ಇಡೀ ವಿಶ್ವಕ್ಕೆ ಅನ್ವಯ ಆದರೆ ಈ IST ಅನ್ನೋದು ನಮ್ಮ ಇಂಡಿಯಾಗೆ ಮಾತ್ರ ಅನ್ವಯ ಆಗುವಂತಹ ಒಂದು ಟೈಮ್ ಲೈನ್ ಆಗಿರುತ್ತೆ. ಭಾರತೀಯ ಪ್ರಮಾಣಿತ ಸಮಯವು GMTಗಿಂತ 5 ಗಂಟೆ 30 ನಿಮಿಷಗಳು ಮುಂದಿದೆ. ಉದಾಹರಣೆಗೆ GMTನಲ್ಲಿ ಮಧ್ಯಾಹ್ನ 12 ಗಂಟೆ ಆದರೆ ಭಾರತದಲ್ಲಿ ಸಂಜೆ 5:30 ಆಗಿರುತ್ತದೆ. 8ನೇ ಪ್ರಶ್ನೆ, 2014ರ ಫಿಫಾ ವರ್ಲ್ಡ್ ಕಪ್ ವಿಜೇತ ರಾಷ್ಟ್ರ. ಆಯ್ಕೆಗಳು ಹೀಗಿವೆ: ಬ್ರೆಜಿಲ್, ಜರ್ಮನಿ, ಅರ್ಜೆಂಟೈನಾ ಮತ್ತು ಅಮೆರಿಕ. ಉತ್ತರ ಜರ್ಮನಿ. ಫಿಫಾ ವರ್ಲ್ಡ್ ಕಪ್ ಅಂತಾರಾಷ್ಟ್ರೀಯ ಫುಟ್ಬಾಲ್ ಫೆಡರೇಷನ್ ಆಯೋಜಿಸುವ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವ ಅತ್ಯಂತ ಪ್ರತಿಷ್ಠಿತ ಪುರುಷರ ಫುಟ್ಬಾಲ್ ಟೂರ್ನಿಯಾಗಿದೆ. 1930ರಲ್ಲಿ ಆರಂಭವಾದ ಈ ಪಂದ್ಯಾವಳಿಯು ವಿಶ್ವದ ಅತಿ ಹೆಚ್ಚು ವೀಕ್ಷಿಸಲ್ಪಡುವ ಕ್ರೀಡಾಕೂಟವಾಗಿದೆ. ಬ್ರೆಜಿಲ್ 5 ಬಾರಿ ಗೆದ್ದು ಅತಿ ಹೆಚ್ಚು ಯಶಸ್ವಿ ತಂಡವಾಗಿದೆ. ತಂಡಗಳು 2022ರವರೆಗೆ 32 ತಂಡಗಳು ಭಾಗವಹಿಸುತ್ತಿದ್ದವು. 2026ರಲ್ಲಿ 48 ತಂಡಗಳು ಭಾಗವಹಿಸಲಿವೆ. ಇದಿಷ್ಟು ಫಿಫಾ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಭಾರತದಲ್ಲಿ ಜೀವಮಾನದ ಶ್ರೇಷ್ಠ ಸಾಧನೆಗಾಗಿ ಧ್ಯಾನ್ ಚಂದ್ ಪ್ರಶಸ್ತಿಯನ್ನ ನೀಡುವ ಕ್ಷೇತ್ರ. ಎ ಸಾಮಾಜಿಕ ಸುಧಾರಣೆ, ಬಿ ಸಂಶೋಧನೆ, ಸಿ ಕ್ರೀಡೆ, ಡಿ ಕೃಷಿ. ಉತ್ತರ ಕ್ರೀಡೆ. ಧ್ಯಾನ್ ಚಂದ್ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಜೀವಮಾನದ ಕ್ರೀಡಾ ಸಾಧನ ಪ್ರಶಸ್ತಿಯಾಗಿದೆ. ಇದನ್ನು 2002ರಲ್ಲಿ ಸ್ಥಾಪಿಸಲಾಯಿತು. ಇದು ನಿವೃತ್ತಿ ನಂತರವೂ ಕ್ರೀಡೆಯಲ್ಲಿ ಅದ್ಭುತ ಸಾಧನೆ ಮಾಡಿದವರಿಗೆ ನೀಡುವ ಗೌರವವಾಗಿದೆ. ಈ ಪ್ರಶಸ್ತಿಯನ್ನು ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಅವರ ಸ್ಮರಣಾರ್ಥವಾಗಿ ನೀಡಲಾಗುತ್ತದೆ. 2020ರ ಹೊತ್ತಿಗೆ ಈ ಪ್ರಶಸ್ತಿಯು 10 ಲಕ್ಷ ರು ನಗದು ಬಹುಮಾನ ಮತ್ತು 1 ಪದಕ ಪ್ರಮಾಣ ಪತ್ರವನ್ನ ಒಳಗೊಂಡಿದೆ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಈ ಹಿಂದೆ ಇದನ್ನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕೂಡ ಕರೀತಾ ಇದ್ರು. ಇದು ದೇಶದ ಅತ್ಯುನ್ನತ ಕ್ರೀಡಾ ಗೌರವವಾಗಿದ್ದು ಇದನ್ನ 2021ರಲ್ಲಿ ಮೇಜರ್ ಧ್ಯಾನ್ ಚಂದ್ ಅವರ ಹೆಸರಿಗೆ ಮರುನಾಮಕರಣ ಮಾಡಲಾಗಿದೆ. ಅಂದ್ರೆ ಈ ಪ್ರಶಸ್ತಿಯ ಹೆಸರು ಮೊದಲೇನಿತ್ತು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಇತ್ತು. ಇದನ್ನ 2021ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಮರುನಾಮಕರಣವನ್ನ ಮಾಡಿದ್ದಾರೆ. ಇದಿಷ್ಟು ಈ ಪ್ರಶ್ನೆ. 10ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನು ಒಳಗೊಂಡಿರುವ ವಿಧಿ.
ಆಯ್ಕೆಗಳು ಹೀಗಿವೆ: 14ನೇ ವಿಧಿ, 19ನೇ ವಿಧಿ, 23ನೇ ವಿಧಿ, 32ನೇ ವಿಧಿ. ಉತ್ತರ 19ನೇ ವಿಧಿ. ವಿವರಣೆ: ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೆ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಸ್ವಾತಂತ್ರ್ಯದ ಹಕ್ಕನ್ನು ಖಾತರಿಪಡಿಸಿದೆ. ಇದು ಸಂವಿಧಾನದ ಭಾಗ 3ರಲ್ಲಿ ಅನುಚ್ಛೇದ 19ರಿಂದ 22ರವರೆಗೆ ವಿವರಿಸಲ್ಪಟ್ಟಿದೆ. ಅನುಚ್ಛೇದ ಅಂದ್ರೂ ಒಂದೇ, ವಿಧಿ ಅಂದ್ರೂ ಕೂಡ ಒಂದೇ. ಓಕೆನಾ? ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ವಿಧಿ 19ರಿಂದ 22ನೇ ವಿಧಿಯವರೆಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹಕ್ಕಿನ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಇನ್ನು ಅನುಚ್ಛೇದ 19ರಲ್ಲಿ ಇರುವಂತಹ 6 ಮೂಲಭೂತ ಸ್ವಾತಂತ್ರ್ಯಗಳು ಯಾವುದು ಅಂತ ಹೇಳಿದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಇನ್ನು ಸಂಘ ಸಂಸ್ಥೆ ಅಥವಾ ಸಹಕಾರಿ ಸಂಘಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ವೃತ್ತಿ, ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರವನ್ನು ನಡೆಸುವಂತಹ ಸ್ವಾತಂತ್ರ್ಯ. ಇವಿಷ್ಟು ಅನುಚ್ಛೇದ 19ರಲ್ಲಿ ಕಂಡುಬರುವಂತಹ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ಹಕ್ಕುಗಳಾಗಿರುತ್ತೆ. ಇನ್ನು 20ನೇ ವಿಧಿ ಬಂದರೆ ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂಬಂಧದಲ್ಲಿ ರಕ್ಷಣೆಯನ್ನು ನೀಡುವಂತಹ ಹಕ್ಕಾಗಿರುತ್ತೆ. ಯಾವುದು? 20ನೇ ವಿಧಿ. ಇನ್ನು 21ನೇ ವಿಧಿ ಜೀವಿಸುವ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಒಳಗೊಂಡಿದೆ. 21ನೇ ವಿಧಿ ಜೀವ ಸಂರಕ್ಷಣೆ ಮತ್ತು ವ್ಯಕ್ತಿಯ ಸ್ವಾತಂತ್ರ್ಯದ ಸಂರಕ್ಷಣೆ ಬಗ್ಗೆ ಹೇಳಿದ್ರೆ 21ನೇ ವಿಧಿ ಎ ಅಂದರೆ ಉಪವಿಧಿ ಎ ಏನು ಹೇಳುತ್ತೆ ಅಂತ ಹೇಳಿದ್ರೆ ಶಿಕ್ಷಣದ ಹಕ್ಕಿನ ಬಗ್ಗೆ ವಿವರಣೆಯನ್ನು ನೀಡುತ್ತೆ. 21ನೇ ವಿಧಿಯನ್ನು ಭಾರತದ ಸಂವಿಧಾನಕ್ಕೆ 2002ರಲ್ಲಿ 86ನೇ ತಿದ್ದುಪಡಿಯಲ್ಲಿ ಸೇರ್ಪಡೆ ಮಾಡಲಾಯಿತು. ಈ ವಿಧಿಯ ಅನ್ವಯ 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯುವುದು ಅವರ ಹಕ್ಕನ್ನಾಗಿಸಿದೆ. ಇದಿಷ್ಟು ಏನಾಯಿತು? ಸ್ವಾತಂತ್ರ್ಯ ಹಕ್ಕಿನ ಬಗ್ಗೆ ವಿವರಣೆ ಆಯಿತು. 11ನೇ ಪ್ರಶ್ನೆ: ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲು ದೊರೆಯುವ ರಾಜ್ಯ. ಆಯ್ಕೆಗಳು: ಮಹಾರಾಷ್ಟ್ರ, ಒರಿಸ್ಸಾ, ತೆಲಂಗಾಣ ಮತ್ತು ಬಿಹಾರ. ಉತ್ತರ ಒರಿಸ್ಸಾ. ಒರಿಸ್ಸಾ ಅಥವಾ ಇದನ್ನು ಒಡಿಶಾ ಅಂತ ಕೂಡ ಕರೀಬಹುದು. ಒಡಿಶಾ ರಾಜ್ಯವು ಅತ್ಯಧಿಕ ಕಲ್ಲಿದ್ದಲು ನಿಕ್ಷೇಪವನ್ನು ಹೊಂದಿದೆ. ಸುಮಾರು 94.52 ಬಿಲಿಯನ್ ಟನ್ ಮತ್ತು ಉತ್ಪಾದನೆಯಲ್ಲಿಯೂ ಮುಂಚೂಣಿಯಲ್ಲಿದೆ. ಹೆಚ್ಚಿನ ನಿಕ್ಷೇಪ ಹೊಂದಿರುವಂತಹ ರಾಜ್ಯಗಳು ಯಾವುದು ಅಂತ ಕೇಳಿದ್ರೆ ಒಡಿಶಾ ಮತ್ತು ಜಾರ್ಖಂಡ್. ಏನು ಕಲ್ಲಿದ್ದಲಿನ ನಿಕ್ಷೇಪವನ್ನು ಹೊಂದಿರುವ ರಾಜ್ಯಗಳು ಅಂತ ಕೇಳಿದ್ರೆ ಒಡಿಶಾ ಮತ್ತು ಜಾರ್ಖಂಡ್. ಒಡಿಶಾ ಅತ್ಯಂತ ಹೆಚ್ಚು ನಿಕ್ಷೇಪವನ್ನು ಒಳಗೊಂಡಿರುವಂತಹ ರಾಜ್ಯ ಆಗಿರುತ್ತೆ. ಇನ್ನು ಕೋಲ್ ಕ್ಯಾಪಿಟಲ್ ಅಂತ ಹೇಳಿ ಜಾರ್ಖಂಡ್ನ ಧನ್ಬಾದ್ ಝರಿಯಾ ಗಣಿಯನ್ನು ಕರೀತಾ ಹೋಗ್ತಾರೆ. ಪ್ರಮುಖ ಉತ್ಪಾದಕ ರಾಜ್ಯಗಳು ಯಾವುದು ಅಂತ ಕೇಳಿದ್ರೆ ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್. ಹಳೆಯ ದಾಖಲೆಗಳಲ್ಲಿ ಜಾರ್ಖಂಡ್ ಮೊದಲ ಸ್ಥಾನದಲ್ಲಿದ್ದರೆ ಇತ್ತೀಚೆಗೆ ಅಂದರೆ ಪ್ರಸ್ತುತ ಒಡಿಶಾ ಹೆಚ್ಚಿನ ನಿಕ್ಷೇಪವನ್ನು ಹೊಂದಿರುವಂತಹ ರಾಜ್ಯವಾಗಿ ಗುರುತಿಸಲ್ಪಟ್ಟಿದೆ. ಇನ್ನು 12ನೇ ಪ್ರಶ್ನೆ: ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ MGNREGAS ಜಾರಿಗೆ ಬಂದ ವರ್ಷ. ಆಯ್ಕೆಗಳು: 2006, 2007, 2008, 2009. ಉತ್ತರ 2006. ಈ ಯೋಜನೆಯನ್ನು 2005ರ ಸೆಪ್ಟೆಂಬರ್ನಲ್ಲಿ ಜಾರಿಗೆ ತರಲಾಯಿತು. ಅಧಿಕೃತವಾಗಿ ಈ ಯೋಜನೆ ಫೆಬ್ರವರಿ 2, 2006ರಂದು ಪ್ರಾರಂಭವಾಯಿತು. ಆರಂಭದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎಂದು ಕರೆಯಲ್ಪಡುತ್ತಿದ್ದಂತಹ ಈ ಯೋಜನೆ 2009ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಯಿತು. ಅಂದರೆ ನರೇಗಾ ಅಂತ ಇತ್ತು 2009ರಲ್ಲಿ, ಅದನ್ನು MGNREGA ಅಂತ ಮಾಡ್ತಾರೆ. MGNREGA ಅದರ ಫುಲ್ ಫಾರ್ಮ್ ಕೇಳಿದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಹೇಳಿ. ಓಕೆನಾ? ಇನ್ನು ಈ ಸ್ಲೈಡ್ನಲ್ಲಿ ನಿಮಗೆ ಇನ್ನೂ ಮುಖ್ಯವಾದಂತಹ ಒಂದು ಅಂಶವನ್ನು ನೀಡಲಾಗಿದೆ. ಇದು ಮುಂದಿನ ಪರೀಕ್ಷೆಗೆ ತುಂಬ ಉಪಯುಕ್ತ ಆಗುತ್ತೆ. ನೋಡಿ, ಈ ಒಂದು ಯೋಜನೆಯನ್ನು ಮತ್ತೆ ಡಿಸೆಂಬರ್ 2025 ಮತ್ತು ಜನವರಿ 26ರಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಲಾಗಿದೆ. ಈ ಒಂದು ಯೋಜನೆಯಲ್ಲಿ ಯಾವುದು MGNREGA ಅನ್ನೋ ಒಂದು ಯೋಜನೆಯಲ್ಲಿ ಏನದು ಅಂತ ಹೇಳಿದ್ರೆ MGNREGA ಯೋಜನೆಯನ್ನು ಪೂಜ್ಯ ಬಾಪು
ಗ್ರಾಮೀಣ ರೋಜ್ಗಾರ್ ಯೋಜನೆ ಎಂದು ಮರುನಾಮಕರಣ ಮಾಡಲಾಗಿದೆ. ಅಂದರೆ ವಿಕಸಿತ ಭಾರತ ರಾಮ್ಜಿ ವಿಬಿಜಿ ರಾಮ್ಜಿ ಎನ್ನುವ ಹೊಸ ಚೌಕಟ್ಟಿನಡಿಯಲ್ಲಿ ಕೇಂದ್ರ ಸರ್ಕಾರವು ನೇರ ನಿಯಂತ್ರಣವನ್ನು ಹೆಚ್ಚಿಸಿದೆ. ಇದು ಕೆಲಸದ ಬೇಡಿಕೆ ಆಧಾರಿತ ವ್ಯವಸ್ಥೆಯನ್ನು ಬದಲಿಸುವ ಸಾಧ್ಯತೆ ಇದೆ. ಕೆಲಸದ ದಿನಗಳ ಹೆಚ್ಚಳ ಹಿಂದೆ ಇದ್ದಂತಹ 100 ದಿನಗಳ ಬದಲಾಗಿ ಈಗ ವರ್ಷಕ್ಕೆ 125 ದಿನಗಳ ಕೆಲಸದ ಕಾನೂನುಬದ್ಧ ಖಾತರಿಯನ್ನು ನೀಡಲಾಗುತ್ತಿದೆ. ಇನ್ನು ದೈನಂದಿನ ಕೂಲಿ ಹೆಚ್ಚಳ. ದೈನಂದಿನ ಕನಿಷ್ಠ ಕೂಲಿಯನ್ನು 240 ರುಗಳಿಂದ ಪರಿಷ್ಕರಿಸಲು ಪ್ರಸ್ತಾಪಿಸಲಾಗಿದೆ. ಇದಿಷ್ಟು ಈ ಒಂದು MG ನರೇಗಾ ಅನ್ನೋ ಒಂದು ಯೋಜನೆಯನ್ನು ಬದಲಾವಣೆಯನ್ನು ಮಾಡಲಾಗಿದೆ. ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. 18ನೇ ಸಾರ್ಕ್ ಸಮ್ಮೇಳನ 2014ರಲ್ಲಿ ನಡೆದ ಸ್ಥಳ. ಆಯ್ಕೆಗಳು ಹೀಗಿವೆ: ಶ್ರೀಲಂಕಾ, ಭಾರತ, ಚೀನಾ ಮತ್ತು ನೇಪಾಳ. ಉತ್ತರ ನೇಪಾಳ. 2014ರ ಸಾರ್ಕ್ ಸಮ್ಮೇಳನ 18ನೇ ಸಾರ್ಕ್ ಶೃಂಗಸಭೆಯಾಗಿದ್ದು ಇದು ನೇಪಾಳದ ಕಠ್ಮಂಡುವಿನಲ್ಲಿ ನಡೆಯಿತು. ಸಾರ್ಕ್ ಎಂದರೆ ದಕ್ಷಿಣ ಏಷ್ಯಾದ ಪ್ರಾದೇಶಿಕ ಸಹಕಾರ ಸಂಘ. ಇನ್ನು ಸಾರ್ಕ್ ಶೃಂಗಸಭೆ ಪ್ರಸ್ತುತ ಲಭ್ಯವಿರುವ ಮಾಹಿತಿಯ ಪ್ರಕಾರ 2025ರಲ್ಲಿ ಯಾವುದೇ ಉನ್ನತ ಮಟ್ಟದ ಸಾರ್ಕ್ ಶೃಂಗಸಭೆ ನಡೆದಿಲ್ಲ. 2014ರಲ್ಲಿ ನೇಪಾಳದಲ್ಲಿ ನಡೆದಂತಹ 18ನೇ ಶೃಂಗಸಭೆಯ ನಂತರ ದ್ವಿಪಕ್ಷೀಯ ಕಾರಣಗಳಿಂದಾಗಿ ಯಾವುದೇ ಶೃಂಗಸಭೆಗಳು ನಡೆದಿರುವುದಿಲ್ಲ. ಅಂದರೆ 2014ರಿಂದ ಇಲ್ಲಿವರೆಗೂ ಇನ್ಯಾವುದೇ ಸಾರ್ಕ್ನ ಶೃಂಗಸಭೆಗಳು ನಡೆದಿಲ್ಲ ಅಂತ ಅರ್ಥ ಆಗುತ್ತೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ದಿನಾಂಕ 22 ಜುಲೈ 2018ರಂದು ಅಪಘಾತಕ್ಕೊಳಗಾದ ಮಲೇಷಿಯಾದ ವಿಮಾನ MH17ರ ಪ್ರಯಾಣ. ಆಯ್ಕೆಗಳು ದುಬೈನಿಂದ ಆಮ್ಸ್ಟರ್ಡ್ಯಾಮ್, ಲಂಡನ್ನಿಂದ ಕೌಲಾಲಂಪುರ್, ಆಮ್ಸ್ಟರ್ಡ್ಯಾಮ್ನಿಂದ ಕೌಲಾಲಂಪುರ್, ಕರಾಚಿಯಿಂದ ಆಮ್ಸ್ಟರ್ಡ್ಯಾಮ್. ಇದು 2014ರ ಒಂದು ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಅಷ್ಟು ಮುಖ್ಯ ಏನಾಗಿರೋಲ್ಲ. ಆದರೂ ನಾನು ಅದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ಇಲ್ಲಿ ನೀಡಿದ್ದೀನಿ. ಉತ್ತರ ಆಮ್ಸ್ಟರ್ಡ್ಯಾಮ್ನಿಂದ ಕೌಲಾಲಂಪುರ್. ವಿವರಣೆ: ಹೊರಟ ಸ್ಥಳ ಆಮ್ಸ್ಟರ್ಡ್ಯಾಮ್, ನೆದರ್ಲ್ಯಾಂಡ್ಸ್. ತಲುಪಬೇಕಾಗಿದ್ದಂತಹ ಸ್ಥಳ ಕೌಲಾಲಂಪುರ್, ಮಲೇಷಿಯಾ. ಈ ಘಟನೆ ನಡೆದದ್ದು ಜುಲೈ 22, 2014ರಲ್ಲಿ. ಇದು 2014ರ ಒಂದು ಪ್ರಚಲಿತ ಘಟನೆಯಾಗಿರುತ್ತೆ. ಮುಂದಿನ ಪ್ರಶ್ನೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾದ ನಂತರ ಭೇಟಿ ನೀಡಿದ ಮೊದಲ ವಿದೇಶ. ಆಯ್ಕೆಗಳು ಹೀಗಿವೆ: ಶ್ರೀಲಂಕಾ, ಅಮೆರಿಕ, ಚೀನಾ, ಭೂತಾನ್. ಉತ್ತರ ಭೂತಾನ್. ವಿವರಣೆ: ನರೇಂದ್ರ ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭೇಟಿ ನೀಡಿದ ಮೊದಲ ವಿದೇಶ ಭೂತಾನ್. ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಸ್ನೇಹ ಸಂಬಂಧ ಬಲಪಡಿಸುವುದು ಈ ಒಂದು ಭೇಟಿಯ ಉದ್ದೇಶವಾಗಿತ್ತು. ಇದು ಕೂಡ 2014-15ರ ಪ್ರಚಲಿತ ವಿದ್ಯಮಾನದ ಒಂದು ಪ್ರಶ್ನೆಯಾಗಿತ್ತು. ಹಾಗಾಗಿ ನೀವು ಕೂಡ ಇತ್ತೀಚೆಗೆ ನಡೆದಿರುವಂತಹ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ವಿಷಯಗಳನ್ನ ಸಂಗ್ರಹ ಮಾಡಿ ಮುಂದಿನ ಪರೀಕ್ಷೆಗೆ ಉಪಯುಕ್ತ ಆಗುತ್ತೆ. ಇದಿಷ್ಟು ಇವತ್ತಿನ ಸೆಷನ್ನಲ್ಲಿ ನಾವು ಚರ್ಚೆ ಮಾಡಿದಂತಹ 15 ಪ್ರಮುಖ ಪ್ರಶ್ನೋತ್ತರಗಳು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ. ಇನ್ನು ಈ ಪ್ರಶ್ನೆಗಳನ್ನು ಒಂದು ಕಡೆ ಬರ್ಕೊಂಡು ಅಭ್ಯಾಸ ಮಾಡಿ, ಖಂಡಿತ ನಿಮ್ಮ ಪರೀಕ್ಷೆಗೆ ಸಹಕಾರಿಯಾಗುತ್ತೆ. 2015ರ ಪ್ರಶ್ನೆ ಪತ್ರಿಕೆಯ ಸರಣಿ ಹೀಗೆ ಮುಂದುವರಿಯುತ್ತೆ. ಇಲ್ಲಿವರೆಗೆ ಇಷ್ಟು ಹೊತ್ತು ನಮ್ಮ ಜೊತೆ ಕುಳಿತು ಶಾಂತಿಯಿಂದ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.